ಈ ಸಂಭ್ರಮಗಳನ್ನೆಲ್ಲ ಹಂಚಿಕೊಳ್ಳುವಾಗ ಈ ಕಡೆಗೆ ಓಡೋಡಿ ಬಂದೇನಾದ್ರೆ ಈ ರೀತಿಯಲ್ಲಿ ಸೆಟ್ ಮಾಡ್ಕೊಂಡು ನಿಂತೆಯಲ್ಲ ಗಂಡನ ಮೇಲೆ ಈ ರೀತಿಯ ಓಕೆ, ಇವಾಗ ನಮ್ಮ ಮನೆಗೆ ಯಕ್ಷಗಾನದವ್ರು ಬಂದಿದ್ರು. ಯಕ್ಷಗಾನದವ್ರು ಬಂದು ಫಸ್ಟ್ ಭಯ ಆಯ್ತು. ಯಕ್ಷಗಾನದವ್ರು ಬಂದಾಗ ಫಸ್ಟ್ ಟೈಮ್ ನೋಡಿದಲ್ಲ ನಿಮಗೆ ಅದಕ್ಕೆ ಏನಂದ್ರೆ ಇವಾಗ ನೋಡಿದ್ರಲ್ಲ ವಿಡಿಯೋ, ಅವರು ಮನೆಗೆ ಹೋಗಿ ಯಕ್ಷಗಾನ ಒಂದ್ 2 ನಿಮಿಷ ಮಾಡಿ ಆಮೇಲೆ ಅದೊಂದು ಹರಕೆ ಅಂತೆ, ಅದು ದೇವ್ರ ಫೋಟೋ ತಗೊಂಡ್ ಬಂದಿರ್ತಾರೆ, ಫೋಟೋ ತಗೊಂಡ್ಬಂದು ಕಾಣಿಕೆ ಕೊಡ್ಬೇಕು, ಆತರ ಏನೋ ಮಾಡಿದ್ರು. ಫಸ್ಟ್ ಟೈಮ್ ನೋಡಿದ್ದು ನಾನು. ನಿಜವಾಗ್ಲೂ ಫಸ್ಟ್ ಟೈಮ್ ಯಕ್ಷಗಾನ ರಿಯಲ್ ಆಗಿ ನೋಡಿದ್ದು. ಒಂಥರ ಡಿಫ್ರೆಂಟ್. ಪಾಪ ಅವ್ರು ಎಷ್ಟು ಮುಗ್ದ್ರ ತರ ಮಾತಾಡ್ಬಿಟ್ಟು ಹೋದ್ರು ಗೊತ್ತಾ. ನಾವು ನೋಡಿ ಎದ್ರುಕೊಂತೀವಿ ಅಷ್ಟೇ, ಅವ್ರನ್ನ ನೋಡ್ಬಿಟ್ಟು ಆತರ ಮೇಕಪ್ ಮಾಡ್ಕೊಂಡ್ರು ಎಷ್ಟು ಮುಗ್ದ್ರ ತರ ಮಾತಾಡ್ಬಿಟ್ಟು ಹೋದ್ರು ಅಂದ್ರೆ ನಿಜವಾಗ್ಲೂ ಒಂಥರ ಖುಷಿ ಆಯ್ತು ಬಂದು ಫಸ್ಟ್ ಟೈಮ್ ನೋಡಿದ್ದು ಯಕ್ಷಗಾನ. ಇಲ್ಲೂ ಅಷ್ಟೇ ಅಂತೆ, ಈ ಊರಲ್ಲೂ ಫಸ್ಟ್ ಟೈಮ್ ಅಂತ. ಅವ್ರು ಮಂಗ್ಳೂರವ್ರಂತೆ, ಇಲ್ಲಿ ಬಂದ್ ಮಾಡಿದ್ದು ಫಸ್ಟ್ ಟೈಮ್. ಈಗ ಊರಿಗೂ ಹೋಗಿ ಮಾಡ್ತಿದಾರಂತೆ. ಈ ತರ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ತರ ಏನು ಯಾವ ಏನಕ್ಕೆ ಈ ತರ ಮಾಡ್ತಾರೆ ಅನ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಏನಕ್ಕೆ ಅನ್ಬಿಟ್ಟು. ಸೊ ನಿಜವಾಗ್ಲೂ ಚೆನ್ನಾಗಿತ್ತು, ಚೆನ್ನಾಗ್ ಅನ್ಸ್ತು. ನಾವ್ ಇದು ನೋಡಿದ್ವಲ್ಲ, ತುಂಬಾ ಚೆನ್ನಾಗಾಯ್ತು. ಓಕೆ, ಇಲ್ಲಿ ಮೀನ್ ಕ್ಲೀನ್ ಮಾಡ್ತಾ ಇದಾರೆ ನಮ್ಮ ಅತ್ತೆ. ಇದ್ ನೋಡಿ, ಇದು ಹೆಂಗ್ ಕಿರ್ಚಾಡ್ತೈತೆ, ಮೀನ್ ಬೇಕಂತ ಅದಕ್ಕೆ. ಬ್ಲ್ಯಾಕ್ ಪಾಂಫ್ರೆಟ್ ಇದು. ಕರ್ಕೊಂಡೋಗಿ ಬಿಡಮ್ಮ ಅವನ್ನ. ಇನ್ನೊಂದು ಮೀನು ಬಂದು ನಮ್ಮ ಕಡೆ ಭೂತಾಯಿ ಅಂತೀವಿ. ಭೂತಾಯಿ ಇದು ಮತ್ತಿ ಮೀನು. ಇದು ಬ್ಲ್ಯಾಕ್ ಪಾಂಫ್ರೆಟ್. ಇದಕ್ಕೆ ಇವಾಗ ಮತ್ತಿ ಮೀನು ಬೇಕು. ಒಂದು ಚಿಕ್ಕ ಕೊಟ್ಬಿಡಿ ಅಮ್ಮ ಅದಕ್ಕೆ. ಅಪ್ಪ ಹೆಂಗ ಸೌಂಡ್ ಮಾಡ್ತಾ ನೋಡಿ ಚರಿ. ಆ ಬೆಕ್ಕು ಸೌಂಡ್ ಮಾಡ್ತಿರತ್ತೆ. ಎತ್ಕೊಂಡು ಹೋಯ್ತು. ಎಸ್ಕೇಪ್ ಅದೇನು 1 kg ಎತ್ಕೊಂಡೋಗಿಲ್ಲ ಬಿಡಮ್ಮ ಪಾಪ, ಒಂದೇ ಎತ್ಕೊಂಡು. ಈಗ ಮೀನ್ ಕ್ಲೀನ್ ಮಾಡ್ತಾವ್ರೆ. ಇದು ಗೊತ್ತಮ್ಮ ಕ್ಲೀನ್ ಮಾಡೋದು? ಅದ್ ಹೆಂಗ್ ಮಾಡ್ತೀರ ಗೊತ್ತೇ? ಪೀಸ್ ಎಲ್ಲ ಮಾಡ್ಬಿಡ್ರಿ. ಒಂದೊಂದು ಮೀನ್ ಹಂಗೆ ತಲೆನೂ ಅಷ್ಟೇ ತೆಗೆದ್ ಬಿಡ್ಬೇಡಿ ಮೇಲೆ. ಅದು ಬರೀ ಗೊತ್ತಲ್ಲ ಹೆಂಗ್ ಕ್ಲೀನ್ ಮಾಡೋದು. ದೊಡ್ಡ ಮೀನ ಕ್ಲೀನ್ ಮಾಡೋರಂತೆ. ಸಣ್ಣ ಮೀನ್ ಯಾವ ಮೂಲೆ? ಡಾಲ್ಫಿನ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಶಾರ್ಕ್ ಮತ್ತೆ ತಿಮಿಂಗ್ಲ ಮತ್ತೆ ಇದು ಟೂನಾ, ದೊಡ್ಡ ಟೂನಾ. ಇವ್ರು ಅಲ್ಲಿ ಸಮುದ್ರದಲ್ಲಿ ನ್ಯಾವಿಲ್ ಇದ್ದವ್ರು ಇವರು. ನಾರ್ವೆಯಲ್ಲಿ ನೇವಿಲ್ ಇದ್ದವ್ರು ಇವರು. ಈಗ 6 ತಿಂಗಳಿಗೆ ಬಂದಿದ್ದಾರೆ ಅಷ್ಟೇ, ಮತ್ತೆ ಹೋಗ್ತಾ 6 ತಿಂಗಳಲ್ಲಿ. ಇನ್ನು ಕ್ಲೀನ್ ಮಾಡ್ಕೊಂಡ ಮೇಲೆ ತೋರಿಸ್ತೀನಿ ನಿಮಗೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಕರೀತೀನಿ ಆಯ್ತಾ. ಇಲ್ಲಿ ನೋಡಿ, ಅಯ್ಯೋ ಸರಿ ಇಲ್ಬಾರೋ, ಸರಿ ಇಲ್ವಾ ಬಿಡಾನಿ.
ಆಯ್ತು ನೋಡಿ. ಓಕೆ, ಫೈನಲಿ ಬೂತಾಯಿ ಅಂದರೆ ಮತ್ತಿ ಮೀನು ರೆಡಿ ಆಯಿತು ಕ್ಲೀನಿಂಗು. ಈಗ ಬ್ಲ್ಯಾಕ್ ಪಾಂಫ್ರೆಟ್ ಒಂದು ಕ್ಲೀನ್ ಮಾಡಿದ್ರೆ ಅದು ಕ್ಲೀನ್ ಆಗೋಯ್ತು. ಅದು ಬೇಗ ಆಗುತ್ತೆ, ಇದೇ ಲೇಟ್. ಇದೇ ಲೇಟು ನೋಡಕ್ಕೆ ನೋಡಿ. ಇದಾಯಿತು. ಈಗ ನಾನು ಹೆಂಡತಿ ಕೈಯಲ್ಲಿ ಕೊಟ್ಬಿಡ್ತೀನಿ. ಇದು ತಾಳಮ್ಮ ಈ ಕಡೆ ಬಾರೆ, ಬೇಗ ತಗೊಳ್ಳಿ, ಬೇಗ ಬಾಗಿಲು ತೆಗಿಬೇಕು. ಫೈನಲಿ ಆಯ್ತಮ್ಮ. ಈಗ ಇನ್ನೊಂದು ಮೀನು ತತ್ತೀನಿ, ವೆಯ್ಟ್ ಮಾಡ್ತಾ ಇರು. ಇಡ್ಬೇಕಮ್ಮ ಇದು ಫ್ರಿಜ್ಜಲ್ಲಿ ಏನಕ್ಕೆ ಇವಾಗ ಮಾಡ್ತಾರಲ್ಲ ಅಲ್ಲೇ ಇಡು. ಮಸಾಲ ರುಬ್ಬೇಕಲ್ಲ, ಕೆಳಗಡೆ ಇಡು. ಉಪ್ಪಾಕಿಡ್ಬೇಕಾ? ಓಕೆ, ಇನ್ನು ಇವಾಗ ಬ್ಲ್ಯಾಕ್ ಪಾಂಫ್ರೆಟ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ನಮ್ಮ ಮತ್ತೆ ಮೀನು ಕ್ಲೀನ್ ಮಾಡೋದ್ರೆಲ್ಲ ಪರ್ಫೆಕ್ಟ್, ನೀಟಾಗಿ ಕ್ಲೀನ್ ಮಾಡ್ತಾರೆ. ಒಂದು ಕ್ಲೀನ್ ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ. ನಾವಿಲ್ಲಿ ಮೀನು ಕ್ಲೀನ್ ಮಾಡೋದು ನೋಡೋದ, ಒಲೆ ಕ್ಲೀನ್ ಮಾಡೋದು, ಒಲೆ ಉರಿಯೋದು ನೋಡೋದ? ಈಗ ನೆಕ್ಸ್ಟು ಒಂದು ನಿಮಿಷ ಇರು ಬಂದೆ. ಅದು ಆ್ಯಕ್ಚುಲಿ ತೆಗಿಯೋದು ಒಳ್ಳೇದೇ, ತುಂಬ ಕಹಿ ಇರುತ್ತಲ್ಲಿ, ಅದಕ್ಕೆ ತೆಗೆದುಬಿಡ್ಬೇಕು. ನೋಡಿ ಅಷ್ಟೇ, ಫಿನಿಶ್ ಆಗೋಯ್ತು. ಅಷ್ಟೇ, 3 ಲೈನ್ ಹಾಕಿದ್ರೆ ಮುಗೀತು. ಅದು ಆಮೇಲೆ ಮಾಡೋಣ, ಫ್ರೈ ಮಾಡಬೇಕು ಅಂತ ಅಷ್ಟೇ. ಮೀನು ಕ್ಲೀನ್ ಇನ್ನು ಮಿಕ್ಕಿದೆಲ್ಲ ಮಾಡಿ ಮತ್ತೆ ಸಿಗ್ತೀವಿ. ಫೈನಲಿ ಬ್ಲ್ಯಾಕ್ ಪಾಂಫ್ರೆಟ್ಟು ಆಯಿತು ಕ್ಲೀನು. ನೋಡಿ ಎಷ್ಟು ನೀಟಾಗಿ ತೊಳಿದ್ದಾರೆ. ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕಿ ನೀಟಾಗಿ ತೊಳೆದು ಹಾಕಿ ನೀರಿಗೆ ಸಾಕು. ಸೊಳ್ಳೆಗಳ ಹತ್ರ ಕಚ್ಚಿಸ್ಕೊಂಡು ಚೆನ್ನಾಗಿ ಕಚ್ಚಿಸ್ಕೊಂಡು ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋದು. ಮತ್ತು ಇದು ಇನ್ನೊಂದು ಸತಿ ತೊಳಿಬೇಕು. ಫೈನಲಿ ನೋಡಿ ಈ ಥರ ಎಲ್ಲ ತೊಳ್ಕೊಳ್ಳೋದು ಅಷ್ಟೇ. ಏನು ಮಾಡ್ತಿದ್ಯಮ್ಮ? ನಾನು ಮೀನು ಸಾರು ಮಾಡ್ತಿದ್ದೀನಿ. ಯಾವ ಮೀನು? ಬೂತಾಯಿ ಮೀನು. ಇಲ್ಲೇ ಇಟ್ಟಿದ್ದೀನಿ. ಮಸಾಲೆ ಫ್ರೈ ಮಾಡ್ತಾ ಇದ್ದೀನಿ. ಆಯ್ತು, ಬೂತಾಯಿ ಮೀನು ಸಾಂಬಾರು. ಏನೇನು ಹಾಕಿದ್ಯಾ ಸಾಂಬಾರಿಗೆ, ಮಸಾಲೆಗೆ? ಇದಕ್ಕೆ ಹಾಂ, ತೆಂಗಿನಕಾಯಿ ಸ್ವಲ್ಪ, ತೆಂಗಿನಕಾಯಿ ಜಾಸ್ತಿ ಹಾಕಿಲ್ಲ, ಹಾಂ, ಚೆನ್ನಾಗಿರಲ್ಲ. ಜೋರಾಗಿ ಹೇಳು. ತೆಂಗಿನಕಾಯಿ, ಹಾಂ, ಒಣಮೆಣಸು, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ, ಮೆಂತೆ. ಇದೆಲ್ಲ ಹುರಿದಿರೋದಾ? ಹುರಿದ್ಬಿಟ್ಟು ಹುರಿಬೇಕು. ಎಣ್ಣೆಲ್ಲ ಎಣ್ಣೆಲಿ ಹುರಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆಲೆ ಹುರಿದಿದ್ದು ನಾನು. ಕಾಯಿ ಮಾತ್ರ ಹುರಿಬಾರ್ದು. ಅದಕ್ಕೆ ಈಗ ಎಣ್ಣೆ ಹಾಕಿ ಡ್ರೈ ಮಾಡ್ತೀನಿ, ಮಸಾಲೆ ಡ್ರೈ ಮಾಡ್ತೀನಿ. ಎಲ್ಲ ಮಸಾಲೆ ರುಬ್ಬಿ ಆದ್ಮೇಲೆ ಈಗ ಎಣ್ಣೆ ಹಾಕೊಂಡು ಸಾಸಿವೆ ಎಲ್ಲ ಹಾಕಬಾರ್ದು ಒಗ್ಗರಣೆಗೆ. ಬರೀ ಮಸಾಲೆ ಮಾತ್ರ ಇದರಲ್ಲಿ ಹುರಿಬೇಕು, ಹಸಿ ಸ್ಮೆಲ್ ಹೋಗುತ್ತೆ. ಆಮೇಲೆ ಹುಳಿ ಹಾಕ್ತೀನಿ, ಹುಣಸೆ ಹುಳಿ. ಹುಣಸೆ ಹುಳಿ, ಹಾಂ, ಹುಣಸೆ ಹುಳಿ ರಸ ಮಾಡಿ ಹಾಕ್ತೀನಿ. ಕುದಿಗಲ್ಮೇಲೆ ಮೀನು ಇದು ಮಸಾಲೆ ಹಾಕಿದ್ಮೇಲೆ ಉಪ್ಪು ಹಾಕಿ ಕುದಿ ಬಂದ್ಮೇಲೆ ಮೀನು ಹಾಕಬೇಕು. ಜಾಸ್ತಿ ಕುದಿಸ್ಬಾರ್ದು, ಮತ್ತೆ ಇದು ಬೇಗ ಬೆಂದು ಹೋಗುತ್ತಲ್ವ? ಪಾಂಫ್ರೆಟ್ ಫ್ರೈ ಮಾಡ್ತೀಯಾ? ಹಾಂ, ಫ್ರೈ ಮಾಡ್ತೀನಿ, ಸಾರಿದ್ದೀನಿ. ಅಯ್ಯೋ, ಒಂದು ಬೀಜ ಬಿಟ್ಟು ಬೀಜ ಬಿಸಿ. ಊಟ ಮೀನು ತಿಂದರೆ ಒಳ್ಳೆಯದು ಪ್ರೆಗ್ನೆಂಟ್ ಮತ್ತೆ ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೆಯದು. ಸ್ವಲ್ಪ ಮುಳ್ಳಿರುತ್ತೆ, ನಾನೀಗ ಅಭ್ಯಾಸ ಇದೆ, ಮುಳ್ಳಿಗೆ ಎದುರ್ತಾರೆ. ನಂಗೆ ಇಷ್ಟ. ಹೆಂಗೆ ತಿನ್ನಲ್ಲ ಅವರು ತಿನ್ನಲ್ಲ, ಅವ್ರು ಅದಕ್ಕೆ ಪಾಂಫ್ರೆಟ್ ಸಾಂಬಾರಿಗೆ ತಿಂತಾರೆ, ಇದು ಫ್ರೈ ತಿನ್ನಲ್ಲ. ಇಲ್ಲ, ಎಣ್ಣೆಲಿ ಹುರಿದ್ರೆ ಮಾತ್ರ ತಿನ್ನೋದು ಅವರು. ಫುಲ್ಲು ಫ್ರೈ. ಅದಕ್ಕೆ ಇದು ಇಷ್ಟು ದೊಡ್ಡದು ತಿನ್ನಲ್ಲ, ಅದೇ ಪುಟ್ ಪುಟ್ಟದ್ದು ಬರುತ್ತಲ್ಲ ಚಿಕ್ಕ ಚಿಕ್ಕದು. ಓಕೆ, ಈಗ ಸಾಂಬಾರು ಆದ್ಮೇಲೆ ಸಿಗ್ತೀನಿ, ತೋರಿಸ್ತೀನಿ ನಿಮಗೆ. ಸಾಂಬಾರು ಕುದೀತಾ ಇದೆ. ಒಳ ಮೀನು ಹಾಕಾಯ್ತಾ? ಮೀನು ಹಾಕಿದ್ದೀನಿ ನೋಡಿ,
ಚೆನ್ನಾಗಿದೆ. ಯಾವ ಮೀನು ಇದು? ಇದು ಮತ್ತಿ ಸಾಂಬಾರ್ ಮತ್ತಿ, ಅದು ಪಾಂಫ್ರೆಟ್ ಫ್ರೈ. ನಾನು ಈ ಸಾಂಬಾರ್ ತಿನ್ಬೇಕಾ? ಸಾಂಬಾರ್ ತಿನ್ನಿ, ಬರೀ ಸಾರು ಇದು ಸ್ಮೆಲ್ ಏನಿಲ್ಲ. ಬರೀ ಸಾರು ತಿನ್ಬೋದು, ಅದು ಫ್ರೈ ಸಾಂಬಾರ್ ತಿನ್ನಿ, ಅದು ಫ್ರೈ ಅಷ್ಟೇ. ಓಕೆ, ಅವಾಗಲೇ ಸಾಂಬಾರ್ ಆಯಿತು. ಇವಾಗ ಏನಿದೆ? ಫಿಶ್ ಫ್ರೈ. ಫಿಶ್ ಫ್ರೈ. ಅಂತಂದೇನು ಇದು ಪಾಂಫ್ರೆಟ್, ಪಾಂಫ್ರೆಟ್. ಬ್ಲ್ಯಾಕ್ ಪಾಂಫ್ರೆಟ್, ಅದ್ರದ್ದು ಫ್ರೈ. ತವಾ ಫ್ರೈ. ಒಂದು ಆಲ್ರೆಡಿ 2 ಆಗಿದೆ, ಇನ್ನೂ 2 ಮಾಡಬೇಕು. ಹಂಗೆ ಯಾಕೆ ಇನ್ನೊಂದು? ಸಾಕು, ಇದು ಬಾರಿ ಸಾಫ್ಟ್ ಇದೆ. ಹೌದು, ಒಂದೊಂದೇ ಮಾಡ್ತೀರಾ? 2 ಹಾಕ್ಬೇಕು. ಇದಾಗ್ಬಿಡುತ್ತೆ, ಅದು ಏನಾಗ್ಬಿಡುತ್ತೆ? ಅದೇನಂತಾರೆ, ಸಾಫ್ಟ್. ನೋಡಿ ಬಾಡಿ ಬಿಲ್ಡರ್, ನೋಡಿ ನೋಡಿ ನೋಡಿ, ಎಸ್ಕೇಪ್ ಬಾಡಿ ಬಿಲ್ಡರ್. ಎಲ್ಲಿ ಬಾಡಿ ಎಸ್ಕೇಪ್. ಓಕೆ, ಇವಾಗ ಫಿಶ್ ಫ್ರೈ ಎಲ್ಲ ಫುಲ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಅಷ್ಟೇ, ತುಂಬ ಹಸುವಾಗ್ತಿದೆ, ಊಟ ಮಾಡೋಣ. ಆಫ್ಟರ್ ಫಿಶ್ ಫ್ರೈ ಫಿನಿಶ್. ಈಗ ಮೀನು ಸಾಂಬಾರು, ಅದೇ ಮತ್ತಿ ಮೀನು ಸಾರು, ಮತ್ತು ಇದು ಪಾಂಫ್ರೆಟ್ ಫ್ರೈ, ಮತ್ತು ಮಧ್ಯಾಹ್ನ ಮಾಡಿದ್ದು. ಇವಾಗ ಭರ್ಜರಿ ಊಟ ಮಾಡೋಣ. ಅನ್ನ ಹಾಕ್ತೀನಿ. ನೀವು ಮಾಡಿ ನಾವು ಆಮೇಲೆ ಬರ್ತೀವಿ. ನೀವು ಮಾಡಲ್ವ ಈಗ? ಮೀನ್ ಫ್ರೈ ಮಾಡ್ಬಿಟ್ಟು ಮಾಡ್ತಾರೆ. ಓಕೆ, ನಾವು ಊಟ ಮಾಡಿ ಮತ್ತೆ ಸಿಗ್ತೀವಿ. ಊಟ ಮಾಡೋಕ್ಕೆ ರೆಡಿ ಇದೆಯಾ? ಮೀನು ತಿನ್ನಕ್ಕೆ ರೆಡಿ ಇದೆಯಾ? ನೀನ್ ತಿನ್ನಲ್ಲ ಅವ್ರಿಗ ನಂಗ ನಂಗ ನನಗೆ ಕೊಡು. ನೀನು ಊಟ ಮಾಡ್ಬೇಕು, ಕರೆಕ್ಟ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡು. ನಂಗದಮ್ಮ. ಏಯ್, ಊಟ ಮಾಡು ಸ್ವಲ್ಪ ನೀಟಾಗಿ. ಓಕೆ, ಈಗ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೇನು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀವಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.